ದುರ್ವಾಸನೆ ಬೀರುವ ಬಂದಕುಂಟೆ ಗ್ರಾಮದ ಹಂದಿ ಸಾಕಾಣಿಕೆ ಕೇಂದ್ರ. ಹೈರಾಣಾದ ಜನ. ಶಿರಾ ತಾಲೂಕಿನ ಬಂದಕುಂಟೆ ಗ್ರಾಮದಲ್ಲಿ ದುರ್ವಾಸನೆ ಬೀರುವ ಹಂದಿ ಸಾಕಾಣಿಕೆ ಕೇಂದ್ರವಿದ್ದು, ಇದರಿಂದ ನಿತ್ಯ ಮೂಗಿನ ಮೇಲೆ ಬಟ್ಟೆ ಇಟ್ಟುಕೊಂಡು ಓಡಾಡುವಂತಹ ಸ್ಥಿತಿ ನಿರ್ಮಾಣವಾಗಿದ್ದು, ತಕ್ಷಣ ತೆರವುಗೊಳಿಸುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಬಂದಕುಂಟೆ ಗ್ರಾಮದಲ್ಲಿ ಪೂಜಾರ್ ನಾಗಪ್ಪ ಎಂಬುವರಿಗೆ ಸೇರಿದ ಹಂದಿ ಸಾಕಾಣಿಕೆ ಕೇಂದ್ರವಿದ್ದು, ದುರ್ವಾಸನೆ ಜನರ ಜೀವನವನ್ನೇ ಹೈರಾಣಾಗಿಸಿದೆ. ಈ ಬಗ್ಗೆ ಗ್ರಾಮ ಪಂಚಾಯಿತಿಗೆ ಹಲವಾರು ಬಾರಿ ದೂರು ಕೊಟ್ಟರೂ ಯಾವುದೇ ಪ್ರಯೋಜನವಾಗಿಲ್ಲ. ಆದ್ದರಿಂದ ಜನ ಬೇಸತ್ತಿದ್ದು ತಕ್ಷಣ ತೆರವುಗೊಳಿಸುವಂತೆ ಒತ್ತಾಯಪಡಿಸಿದ್ದಾರೆ. ಮುಖಂಡರಾದ ರಾಮಕೃಷ್ಣಪ್ಪ, ದೇವರಾಜು, ಚಿಕ್ಕಣ್ಣ, ಶಿವಣ್ಣ, ಚಿದಾನಂದ, ಪುಟ್ಟರಾಜು, ಈರಪ್ಪ, ಶಿವರಾಜ, ಹನುಮಂತಪ್ಪ, ರಂಗಣ್ಣ, ನೇತ್ರಾವತಿ, ನಾಗಮ್ಮ, ಲಕ್ಷಕ್ಕ, ಪವಿತ್ರ, ಸುಮನ, ಮಹಾಲಕ್ಷ್ಮಿ, ರತ್ನಮ್ಮ, ಕಮಲಮ್ಮ, ಮಂಜಮ್ಮ, ಮುದ್ದಮ್ಮ, ಧನಲಕ್ಷ್ಮಿ, ಕರಿಯಮ್ಮ ಸೇರಿದಂತೆ ಹಲವಾರು. ಹೇಳಿ ಸರ್. ಮನೆ ಪಕ್ಕನೇ ಹಂದಿ ಸಾಕಾಣಿಕೆ ಮಾಡ್ತಾರೆ, ಜೊತೆಗೆ ನೀವೇ ನೀರು ಕೊಟ್ಟಿದ್ದೀರಾ ಅಂತ ಹೇಳಿ. ಹೌದು ಸರ್, ನಿಜ, ನೀರು ಕೊಟ್ಟಿದ್ದೀನಿ. ಆದರೆ ಹಂದಿ ಸಾಕಾಣಿಕೆಗೆ ಅಂತ ಕೊಟ್ಟಿಲ್ಲ ನಾನು, ಮೀನಿನ ತೊಟ್ಟಿಗೆ ಅಂತ ಕೊಟ್ಟಿದ್ದು ನಾನು. ಅವರು ಮೀನನ್ನು ಸಾಕ್ತೀವಿ ಅಂತೇಳಿ ತೊಟ್ಟಿಗಳು ನಿರ್ಮಿಸಿದ್ದಾರೆ. ಆ ಮೀನಿನ ತೊಟ್ಟಿಗೆ ಅಂತ ನೀರು ಕೊಟ್ಟು ಈಗಾಗಲೇ ಕೊಟ್ಟು 4 ತಿಂಗಳಾಗೋಯ್ತು. ಯಾಕೆಂದರೆ ಅಷ್ಟೊತ್ತಿಗೆ ನಾನು ಬೋರ್ ಒಣಗೋಯ್ತು. ಬೋರ್ ಒಣಗಿದ್ಮೇಲೆ ಯಾರಿಗೂ ಕೊಟ್ಟಿಲ್ಲ. ಬರ್ತಾ ಇದೆ, ಇಲ್ಲ ಅಂತಲ್ಲ. ಆಮೇಲೆ ಕೇಳಿದ್ರು ನಾನು ಕೊಡಲಿಲ್ಲ. ಯಾಕೆಂದ್ರೆ ಅದು ಪಂಚಾಯತಿ ನೀರು ಉಪಯೋಗಿಸ್ತಾ ಇದ್ದಾರೆ. ತಪ್ಪು ಸರ್, ಅಂಥದಕ್ಕೆಲ್ಲ ಕೊಡೋದು ಸರಿಯಲ್ಲ ಅನ್ಸುತ್ತೆ. ಕುಡಿಯೋ ನೀರಿಗೆ ಸರಿ. ಇನ್ನೊಂದು, ಅವರು ಮೀನು ಸಾಕಾಣಿಕೆಗೆ ಅವರು ಏನಾದ್ರು ವ್ಯವಸ್ಥೆ ಮಾಡ್ಕೋಬೇಕು. ಏನು ಸರ್, ಅದ್ರ ಬಗ್ಗೆ ನನಗೂ ಗೊತ್ತಿಲ್ಲ. ನಾನು ಜಾಸ್ತಿ ಏನು ವಿಚಾರ ಗೊತ್ತಿಲ್ಲ ಸರ್, ನಾನು ಹೋಗೋದೇ ಇಲ್ಲ ಅಲ್ಲಿ ಸರ್. ನಾನು ಹೇಳ್ತೀನಿ, ನಾವು ಆ ಕಡೆ ನಾನು ಬಂದಿಲ್ಲಿ ಹೊಲದಲ್ಲಿ ಮನೆ ಕಟ್ಟಿಕೊಂಡೆ, ಮನೆ ತುಂಬ ಗಾಳಿ ಬೆಳಕಬೇಕು ಅಂತ. ಆದರೆ ಬಾಗಿಲು ಒಂದು ಬಿಟ್ಟು ಮಿಕ್ಕಿದ್ದು ಯಾವ ಕಿಟಕಿಗಳನ್ನೂ ತೆಗಿಯೋಕ್ಕಾಗ್ತಾಯಿಲ್ಲ ನನಗೆ. ಅಷ್ಟು ದುರ್ವಾಸನೆ ಬರ್ತದೆ ಸರ್. ಆ ವಾಸನೆಗೆ ಹೊಟ್ಟೆ ಉರಿ ಬರ್ತದೆ ನಮಗೆ. ಇಲ್ಲಿ ಈ ಥರ ಹಂಗೆ ನೋಡ್ಕೊಂಡ್ರೆ ಸಿಟಿಲೇ ಚೆನ್ನಾಗಿತ್ತು ಅನ್ನಿಸ್ತದೆ. ಹಂಗಾಗೋಗ್ಬಿಟ್ಟಿದೆ. ಇರಬಾರ್ದು ಸರ್, ಎಲ್ಲೂ ಇಲ್ಲ. ನಾನು ನೋಡ್ದಂಗೆ ಬೆಂಗಳೂರಲ್ಲಿ ಇದ್ದಿದ್ದು ಒಂದು ಅಪಾರ್ಟ್ಮೆಂಟ್ ಹತ್ರ ಹಂದಿಗೂಡು ಸಾಕಿದ್ರು. ಅಲ್ಲಿ ಮುಂಚೆ ಇರಲಿಲ್ಲ ಅಪಾರ್ಟ್ಮೆಂಟು, ಆಮೇಲೆ ಅಪಾರ್ಟ್ಮೆಂಟ್ ಬಂತು. ಅಪಾರ್ಟ್ಮೆಂಟ್ ಬಂದಮೇಲೆ ಹಂದಿಗೂಡುಗಳೇ ಇರಲಿಲ್ಲ. ಅವ್ರು ಯಾರು ಹಂದಿ ಸಾಕಿದ್ರು, ನಿಮ್ಗೆ ಯಾಕೆ ಕಷ್ಟ? ನಮ್ಗೆ ಯಾಕೆ ಕಷ್ಟ ಅಂದ್ರೆ ನಾವು ಎನಿ ಟೈಮ್ ಬಾಕ್ಲಾಕೊಂಡು ವಾಸ ಮಾಡೋಕ್ಕಾಗುತ್ತೆ ಸ್ವಾಮಿ. ನಾವು ಕೂಲಿ ಮಾಡೋರು, ಜೀವನ ಮಾಡಬೇಕು. ಹಗ್ಲೆಲ್ಲ ಕೆಲ್ಸಕ್ಕೆ ಹೋಗಿ ಬಂದು ಇಳ್ಳೆಲ್ಲೂ ನಾವು ಬಾಕ್ಲಾಕೊಂಡು ಇರ್ಬೇಕು ಅಂದರೆ ಕೆಟ್ಟು ವಾಸನೆ ಬರುತ್ತೆ ಸರ್. ಹಂದಿ ಶೆಡ್ನಿಂದ ಕೆಟ್ಟು ವಾಸನೆ ಬರ್ತೈತಿ. ಊಟ ಮಾಡಿದ್ದೆಲ್ಲ ವಾಮಿಟ್ ಆಗುತ್ತೆ. 2-3 ದಿನ ವಾಂತಿ ಮಾಡ್ಕೊಂಡಿದ್ದೀನಿ ನಾನು. ಕೇಳಿವಿ, ಅವ್ರೇನು ಸಲಹೆ ಏನು ಕೊಡಲಿಲ್ಲ, ಅವ್ರೇನು ಮಾಡಲಿಲ್ಲ. ಅವ್ರಿಗೂ ಹೋಗಿ ಕೇಳಿವಿ. ರಾತ್ರಿ ಹೋಗ್ಯಾರಿ. ರಾತ್ರಿನೂ ನೀವೇನು ಬೇಕಾ ಮಾಡ್ಕೋಗ್ರಿ, ನಾವು ಸಾಕೋದೆ ಅಂತ ಅಂದವ್ರಿ. ತೊಂದರೆ ಆಗೈತೆ ಅಂದರೆ ಎನಿ ಟೈಮ್ ಬಾಕ್ಲಾಕೊಂಡು ವಾಸ ಮಾಡಬೇಕು. ಬಾಕಲು ತೆಗಿಯಂಗೆ ಇಲ್ಲ. ನೊಣ ಪಣ ಇನ್ನು ಸೊಳ್ಳೆ ಬರ್ತವೆ, ಎಲ್ಲರೂ ಬರ್ತವೆ. ಸ್ಮೆಲ್ ಜಾಸ್ತಿ, ವಾಮಿಟ್ ಆಗುತ್ತೆ. ತಲೆ ಒಂದು ಅರ್ಧ ಗಂಟೆ ಸ್ಮೆಲ್ ಕುಡಿದ್ರೆ ಎನಿ ಟೈಮ್ ಸಾಯಂಕಾಲ ತಕ್ಕಲ್ಲೂ ತಲೆನೋವು ಬರ್ತೈತಿ. ಏನಾಯ್ತು ಅಂತ ನೀವು ಇವ್ರಿಗೆ ಏನಾಗಿ ಇಷ್ಟಪಡ್ತೀರಾ ಅಂತ ಈಗ ನಿಮ್ಗೆ ಕುರಿ ಸಾಕಾಣಿಕೆ ಮಾಡಕ್ಕೆ ಆಗ್ಲಿ, ಕೋಳಿ ಸಾಕಾಣಿಕೆ ಮಾಡಕ್ಕಾಗ್ಲಿ, ಮೀನ್ ಸಾಕಕ್ಕಾಗ್ಲಿ ಅವ್ರ ವಿರೋಧ ಇಲ್ಲ. ಹಂದಿ ಸಾಕಾಣಿಕೆ ಮಾಡೋದ್ರಿಂದ ವಿರೋಧ. ಅಂದ್ರೆ ಹಂದಿ ಸಾಕೊಂಡ್ರು ಇಡೀ ಏರಿಯಾಕ್ಕೆ ಸ್ಮೆಲ್ ಬರ್ತೈತೆ, ನಮಗೆ ವಾಕರಿಕೆ ಬರ್ತೈತೆ. ಹಲವಾರು ಬಾರಿ ಹೇಳಿದೀವಿ ಅಂತ ಹೇಳ್ತಾ ಇದಾರೆ ಅವರು. ನೀವ್ ಹೇಳ್ತೀರಾ ಈಗ ಅದೇ ಖಾಲಿ ಮಾಡ್ತೀವಿ ಅಂತ ಹೇಳಿ ನಾವು ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ದೀವಿ. ಕಳೆದ ಬಾರಿ ನೀವು 2-3 ಸರಿ ಕೇಳಿದಾಗ ಇಲ್ಲ ಮಾಡ್ತೀವಿ ಅದೇನ್ ಮಾಡ್ಕೊಂತೀರ ಅಂತ ಹೇಳಿದ್ರ. ಅದಕ್ಕೆ ಈ ಪರಿಸ್ಥಿತಿ ಬಂದೈತಿ ಈಗ. ಅದರಿಂದ ಈಗ ಸಾರ್ವಜನಿಕವಾಗಿ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಈ ಪಂಚಾಯತ್ ಎಷ್ಟು ಸಲ ಹೇಳಿದ್ರಿ, ಎಷ್ಟು ಅರ್ಜಿ ಕೊಟ್ಟಿದ್ದೀವಿ. ಯಾಕೆ ಏನ್ ಪ್ರಾಬ್ಲಮ್ ನಿಮ್ಗೆ ಅಂತ? ಯಾರು ನಾಚ ಯಾವಾಗ ಕುಡಿತಾನೆ? ಏನ್ ಸ್ಮೆಲ್ ಬರ್ತೈತೆ? ಅಯ್ಯೋ ದುರ್ವಾಸನೆ.
ದುರ್ವಾಸನೆ ಕಣಪ್ಪ. ಅವ್ರಿಗೆ ಹೇಳಿರಿ ಏನಂತಾರೆ? ಅವ್ರು ಹೇಳಿದ್ರು ಮಾಡ್ತೀವಿ ಅಂತ ಬಿಗಿ ಆಗ್ತಾರೆ. ಅಲ್ಲ ಅವರು ಈಗ ಅವರು ಸಾಕಿದ್ದಾರೆ, ಈಗ ನಿಮಗೆ ವಾಸನೆ ಬರ್ತೈತೆ, ವಾಸನೆ ಅವ್ರಿಗೆ ವಾಸನೆ ಬರ್ತೈತೆ ಅಂತ ಹೇಳಿರ ನೀವು? ಹೇಳಿದ್ವಿ, ಪಂಚಾಯತ್ಗೆ ಹೇಳಿದ್ವಿ. ಅಲ್ಲ ಅವ್ರಿಗೆ ಓನರ್ಗೆ ಅವ್ರಿಗೂ ಹೇಳಿದ್ವಿ. ಏನಂತಾರೆ? ಅವ್ರಂತ ಮಾಡ್ತೀವಿ ಅಂತ ಹೇಳ್ತಾರೆ ಸುಮ್ಕ. ಇದಕ್ಕೆ ಮೇನ್ ಕಾರಣ PDO ಸರ್. ನಿಮ್ಮ ಆರೋಗ್ಯದ ಮೇಲೆ ಏನು ಸರ್ ಸಿಕ್ಕಾಬಟ್ಟೆ ಸರ್, ವೃದ್ಧರು ಇದ್ದಾರೆ, ವಯಸ್ಸಾಗಿರೋರು ಇದ್ದಾರೆ, ಚಿಕ್ಕ ಮಕ್ಳಿದ್ದಾರೆ ಸರ್. ತಗೊಂಡ್ರು ವಾರ ಅಂದ್ರೆ ಹಾಸ್ಪಿಟ್ಲಿಗೆ ಹೋಗ್ತಾರೆ ಸರ್. ಸಿಕ್ಕಾಬಟ್ಟೆ ಸ್ಮೆಲ್ಲು ಸರ್, ನೊಣ ಸೊಳ್ಳೆ ಸಿಕ್ಕಾಬಟ್ಟೆ ಸರ್. ಇದರಿಂದ ನಮ್ಗೇನ ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಕೈ ಮುಗಿದು ಕೇಳ್ಕೊಂತೀವಿ ಸರ್. ಇದರಿಂದ ಏನೋ ನಮ್ಗೆ ಇಲ್ಲಿವರೆಗೂ ಅಧಿಕಾರಿಗಳು ಯಾರು ನಮಗೇನು ಇದಕ್ಕೆವರೆಗೂ ಏನು ಸ್ಪಂದಿಸಿಲ್ಲ. ನಿಮ್ಮ ಮಾಧ್ಯಮ ಮುಖದ ಮಾತ್ರ ಕೈ ಮುಗಿದು ಕೇಳ್ಕೊಂತೀವಿ. ಇದೊಂದು ನಮಗೆ ಈ ಹಂದಿ ಶೆಡ್ ನಾವು ತೆರವುಗೊಳಿಸ್ಬೇಕಂತ ಕೇಳ್ಕೊಂತೀವಿ ಸರ್ ನಾವು. ಏನೋ ಸ್ಮೆಲ್ ಅಂತಾರಲ್ಲ, ಏನು ಸಮಾಚಾರ ಹೇಳಿ ಸರ್. ಇಲ್ಲಿ ಬಂದ್ಕುಂಟೆ ಓವರ್ ಹೆಡ್ ಟ್ಯಾಂಕ್ ಅಂತ ಇದೆ. ಓವರ್ ಹೆಡ್ ಟ್ಯಾಂಕ್ ಪಕ್ಕದಲ್ಲಿ ಒಂದು ಹಂದಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಅವರು ರಂಗ ಅವ್ರ ಹೆಸರೇನಪ್ಪ, ರಾಜಣ್ಣ ಸನ್ ಆಫ್ ಶಿವಕುಮಾರ್ ಅಂತ ಮಕ್ಕಳಿಬ್ಬರಿದ್ದಾರೆ. ಅವರು ಏನು ಹೇಳ್ತಾರೆ, ನಾವು ಹೋಗಿ ಕೇಳಿವಿ. ನಾವು ಸರ್ ಇದು ಇಲ್ಲಿ ಎಲ್ಲ ನಾವು ಅಕ್ಕಪಕ್ಕ ಮನೆಗಳಿದ್ದಾವೆ, ಆಮೇಲೆ ಪಕ್ಕದಲ್ಲಿ ಹೈಸ್ಕೂಲ್ ಇದೆ, ಅಲ್ಲಿ ಒಂದು 200 ಮೀಟ್ರಲ್ಲಿ ಹೈಸ್ಕೂಲ್ ಇದೆ, ಇಲ್ಲಿ ಒಂದು 100 ಮೀಟ್ರಲ್ಲಿ ಟ್ಯಾಂಕುಗಳಿದ್ದಾವೆ. ಇಲ್ಲಿ ಹಂದಿ ಸಾಕಾಣಿಕೆ ಮಾಡಬೇಡಪ್ಪ, ಸ್ಮೆಲ್ ಬರುತ್ತೆ, ನಮ್ಮ ಕೈಲಿ ಇರೋದಕ್ಕಾಗಲ್ಲ, ಜನಗಳಿಗೆಲ್ಲ ತೊಂದರೆ, ಇಲ್ಲಿ ಸ್ಮೆಲ್ ವಾಸನೆ ಕುಡ್ಕೊಳಕ್ಕಾಗಲ್ಲ, ಊಟ ಮಾಡೋಕ್ಕಾಗಲ್ಲ, ಆ ಥರ ತೊಂದರೆ ಆಗ್ತಾಯಿದೆ, ಅದಕ್ಕೆ ನೀವು ಕ್ಲೋಸ್ ಮಾಡಿರಿ ಅಂತ ಕೇಳೋದಕ್ಕೆ ನಾವು ನೀವೇನ ಮಾಡ್ಕೊ ಹೋಗ್ರಿ ಅಂತ ಹೇಳ್ತಾರೆ. ಆಮೇಲೆ ನಾವು ಕನ್ಸಲ್ಟ್ ಪಂಚಾಯತಿ PDO ಕೇಳಿವಿ. PDO ಏನು ಹೇಳಿರು, ಬಂದು ವಾರ್ನ್ ಮಾಡಿರು. ಅವರೇನು ನಾವು ಯಾವ ಲೈಸೆನ್ಸು ಕೊಟ್ಟಿಲ್ಲ, ನಾವು ಯಾವುದು ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳಿರು. ಅದಕ್ಕೆ ಮೊನ್ನೆ ಹೋಗಿ ಕೇಳೋದಕ್ಕೆ ಇನ್ನು 2 ತಿಂಗಳು ಟೈಮ್ ಕೊಟ್ಟರೆ ಕ್ಲೋಸ್ ಮಾಡ್ತೀವಿ, ಇನ್ನಿಬ್ಬರು ಸಾಕಲ್ಲ ಅಂತ ಹೇಳಿರು. ಆದರೂ ಅವರು ಆ ಮಾತಿಗೆ ಅವತ್ತು ನಾವೇನು ಮಾಡಿವಿ, PDO ನಾವು ಹೋದಾಗೆ ಆ ಮಾತು ಹೇಳಿರಲ್ಲ, ಬಿಡುತ್ತೆ ಇನ್ನೊಂದು ತಿಂಗಳಲ್ಲಿ ಕ್ಲೋಸ್ ಆಗ್ತೈತಲ್ಲ ಅಂತ ಅಂದ್ಬಿಟ್ಟು ನಾವು ಸುಮ್ಕಾದ್ವಿ. ತಿರುಗಿ ಈಗ ಹೋಗಿ ಕೇಳೋದಕ್ಕೆ ನಾವು ಯಾವ ಕಾರಣಕ್ಕೂ ಸಾಕೋದು ಬಿಡಲ್ಲ, ನೀವು ಬಂದು ಮಾಡಿದ್ದು ಮಾಡ್ಕೊಳ್ರಿ, ನಾವು ಸಾಕೆ ಧಮಕಿ ಆಗ್ತಾ ಇದ್ದಾರೆ ಇಬ್ಬರು ಮಕ್ಕಳು, ಅವನು ಆ ತಂದೆನೂ. ಈಗ ನಾವು ಇಲ್ಲಿ ಹೋಗ್ಬೇಕು, ಈ ಸ್ಮೆಲ್ ಕುಡ್ಕೊಂಡು ನಾವು ಈ ಮಕ್ಕಳು ಮರಿ ಮಾಡ್ಕೊಂಡು ಇಲ್ಲಿ ಎಜುಕೇಷನ್ ಮಾಡ್ತಾರೆ ಮಕ್ಕಳುಗಳಿಗೆ. ಆಮೇಲೆ ಆ ಕಡೆ ಪಕ್ಕದಲ್ಲಿ ಹೈಸ್ಕೂಲ್ ಇದೆ, ಆ ಹುಡುಗರಿಗೆ ಎಷ್ಟು ತೊಂದರೆ, ಇಲ್ಲಿ ಅಕ್ಕಪಕ್ಕ ಮನೆಗಳು ನಾವು ವಾಸ ಮಾಡೋದು ಹೆಂಗೆ? ಇದಕ್ಕೆ ಈ ತಾಲ್ಲೂಕು ದಂಡಾಧಿಕಾರಿಗಳಾಗಲಿ ಯಾರನ್ನ ಆಗಲಿ ಬಂದು ನಮಗೆ ಇದು ಪರಿಹಾರ ಮಾಡಿಕೊಡ್ಬೇಕು. ಎದುರಿಗೆ ಪರಿಶೀಲನೆ ಮಾಡಿ ಇದೇನು ಸ್ಮೆಲ್ ಇರೋದು ನೋಡಿಬಿಟ್ಟು ನಮಗೆ ಪರಿಹಾರ ಮಾಡಿಕೊಡ್ಬೇಕು. ಇಲ್ಲ ಅದನ್ನು ತೆಗ್ಸಾಕ್ಬಿಡ್ಬೇಕು, ಅಲ್ಲಿ ಹಂದಿ ಸಾಕಾಣಿಕೆ ಮಾಡಿಕೊಡ್ದು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.